Hi, welcome to Shweta's vlog. So, ivattu ನಾವು ಬಂದಿದ್ದೀವಿ ಬ್ರಿಗೇಡ್ ರೋಡ್ and Church Street ಗೆ. So, New Year is around the corner and everyone knows New Year celebration ಅಲ್ಲಿ Church Street and Brigade Road is like very very famous. So, ಏನಪ್ಪ ಏನಿರಬಹುದು ಅಂತ ಅನ್ನಿಸ್ತಾ ಇರುತ್ತೆ. ಏನಕ್ಕೆ ಎಷ್ಟು ಫೇಮಸ್ ಎಷ್ಟೊಂದು ಜನ ಹೇಳ್ತಿರ್ತಾರೆ ನ್ಯೂ ಇಯರ್ ಅಲ್ಲಿ ಬ್ರಿಗೇಡ್ ರೋಡಿಗೆ ಹೋಗಿದ್ದೆ ಅಂತ. ಸೊ ಫ್ರಮ್ ಮೆನಿ ಇಯರ್ಸ್ ನಾನು ತುಂಬಾ ಅನ್ಕೊಂತ ಇದ್ದೆ ಏನಿರಬಹುದು, ಏನ್ ಆಗುತ್ತಲ್ಲಿ, ಏನ್ ಸೆಲೆಬ್ರೇಷನ್ ಮಾಡ್ತಾರೆ ಅಂತ. ಸೊ ಐ ವಾಸ್ ಸೋ ಕ್ಯೂರಿಯಸ್ ದಿಸ್ ಇಯರ್ ಐ ವಾಂಟೆಡ್ ಟು ಸಿ. ಸೊ ಹಂಗಾಗಿ ನಾನು ಈ ವರ್ಷ ಬಂದೆ. ಸೊ ಮೇನ್ ಆಗಿ ಇಲ್ಲಿ ಬರೋದು ಕ್ರೌಡ್ ಏನಿದೆ ಅದೇ ಅಟ್ರಾಕ್ಷನ್. ಸೊ ಮೇನ್ ಅಟ್ರಾಕ್ಷನ್ ಏನಿದೆ ಕ್ರೌಡ್. ಸೊ ಇಲ್ಲಿ 31st ಡಿಸೆಂಬರ್ ರಾತ್ರಿ ತುಂಬಾ ಜನ ಬರ್ತಾರೆ, ತುಂಬಾ ಕ್ರೌಡೆಡ್ ಆಗಿರುತ್ತೆ, ನಿಲ್ಲಕ್ಕೂ ಸಹ ಜಾಗ ಇರಲ್ಲ ಆಸ್ ಯು ಕ್ಯಾನ್ ಸಿ. ಸೊ ಒಂದು ಬಬಲ್ ಟ್ರೀ ತಗೊಳಕ್ಕೆ ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಟು 45 minutes ವೇಟ್ ಮಾಡಬೇಕು. ಸೊ ದಟ್ ಈಸ್ ವಾಟ್ ಹ್ಯಾಪ್ನಿಂಗ್. ಸೊ ಎಸ್, ಸ್ವಲ್ಪ ಜನಕ್ಕೆ ಅನ್ಸ್ಬೋದು ಏನಷ್ಟು ಕ್ರೌಡಲ್ಲಿ ಅಂತ ನೋಡೋದು ಅಂತ. ಸೊ ಆಬ್ವಿಯಸ್ಲಿ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಇದೆಲ್ಲ ನಾವು ಯಾವಾಗಲೂ ನೋಡ್ತಾ ಇರ್ತೀವಿ. ಬಟ್ ಇಷ್ಟೊಂದು ರಶ್ ಆಗಿರೋದು, ಇಷ್ಟೊಂದು ಕ್ರೌಡ್ ತುಂಬಿಕೊಂಡಿರೋದು ಆ್ಯಂಡ್ ದ ವೈಬ್ಸ್ ಆಫ್ ನ್ಯೂ ಇಯರ್, ಹೊಸದು ಈ ವರ್ಷ ಬರ್ತಾ ಇದೆ, ಹೊಸ ವರ್ಷ ಬರ್ತಾ ಇದೆ. ಸೊ ಆ ಒಂದು ಸೆಲೆಬ್ರೇಷನು, ಆ ಒಂದು ಹ್ಯಾಪಿನೆಸ್, ಆ ಒಂದು ಕ್ರೌಡಿನ ವೈಬ್ಸ್ ಏನಿರುತ್ತೆ ಅದು ಕಾಣಿಸುತ್ತೆ. ಸೊ ಅದನ್ನ ನೋಡಕ್ಕೆ ಬರ್ಬೇಕಿಲ್ಲಿ. ಸೊ ಡೆಕೋರೇಷನ್ ಆಸ್ ಯೂಶುವಲ್ ಕ್ರಿಸ್ಮಸ್ಗೆ ಮತ್ತೆ ಎವ್ರಿ ಅದರ್ ಫೆಸ್ಟಿವಲ್ಗೆ ಏನ್ ಮಾಡ್ತಾರೆ ಅದೇ ಇರುತ್ತೆ. ಬಟ್ ದ ಕ್ರೌಡ್, ಎನರ್ಜೆಟಿಕ್ ಕ್ರೌಡ್ ಏನಿದೆ, ಸೊ ಅಲ್ಲಿ ತುಂಬಾ ಜನ ಬಂದಿರ್ತಾರೆ, ತುಂಬಾ ಕ್ರೌಡೆಡ್ ಆಗಿರುತ್ತೆ ಆ್ಯಂಡ್ ಇಟ್ ಲುಕ್ಸ್ ಲೈಕ್ ಜಾತ್ರೆ ಅಂತಾನೆ ಹೇಳ್ಬೋದು. ಬಟ್ ಇಟ್ ಲುಕ್ಸ್ ಫನ್, ಇಟ್ ಈಸ್ ಫನ್ ಆಕ್ಚುಲಿ. ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬಾ ಏಜ್ ಆಗಿರುವಂತವ್ರು ಸಹ ಬರ್ತಾರೆ. ಅಂಡ್ ಯು ಕ್ಯಾನ್ ಸಿ ಲಾಟ್ ಆಫ್ ಥಿಂಗ್ಸ್ ಲೈಕ್ ದೀಸ್, ಏನೇನೋ ಆಫರ್ಸ್ ಕೊಡ್ತಾ ಇರ್ತಾರೆ ಅಂಡ್ ದೇರ್ ಆರ್ ಥಿಂಗ್ಸ್ ಗೋಯಿಂಗ್ ಅರೌಂಡ್, ಮಾತಾಡ್ಕೊಂಡು ಫ್ರೆಂಡ್ಸ್ ಎಂಜಾಯ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ. ಒಂದು ನನಗೆ ವೈಬ್ ಇಷ್ಟ ಆಯ್ತು. ತುಂಬಾ ಹೈಪ್ಡ್ ಆಗಿ ಹಂಗೆ ಹಿಂಗೆ ಅಂತ ಏನಿಲ್ಲ, ಇಟ್ ಈಸ್ ಕೂಲ್. ಸೊ ಇಲ್ಲಿ ಬೇಕಾದಷ್ಟು ಸೇಲ್ಸ್ ಮಾಡ್ತಾ ಇರ್ತಾರೆ, ಲೈಕ್ ಗ್ಯಾಜೆಟ್ಸ್, ನಿಮಗೆ ಆಕ್ಸೆಸರೀಸು, ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ಗೆ ಏನು ಒಂದು ಕ್ರೌನ್ ಇರ್ಬೋದು, ಇಲ್ಲ ಅಂದ್ರೆ ತ್ಯಾರ ಇರ್ಬೋದು, ಇಲ್ಲ ಅಂದ್ರೆ ಹೇರ್ ಬ್ಯಾಂಡ್ಸ್ ಇರ್ಬೋದು. ಸೊ ದೋಸ್ ಆರ್ ದ ಥಿಂಗ್ಸ್ ವಿಚ್ ಈಸ್ ಲೈಕ್ ಸೋಲ್ಡ್ ಹಿಯರ್. ಸೊ ಎಲ್ಲ ಹಾಕೊಂಡು ಎಲ್ಲ ಮಜವಾಗಿ ಎಲ್ಲ ಚೆನ್ನಾಗಿ ಓಡಾಡ್ತಾ ಇರ್ತಾರೆ. ಸೊ ಯಾರ್ಯಾರು ರೆಸ್ಟೋರೆಂಟ್ಸ್ಗೆ ಹೋಗ್ಬೇಕು, ಫಾಸ್ಟ್ ಫುಡ್ ಎಲ್ಲದು ತಗೋತದೆ. ಬಟ್ ಥಿಂಗ್ ಇಸ್ ಇಟ್ ಇಸ್ ಟು ಸ್ಟಫ್ಡ್. ಅಂದ್ರೆ ನೀವು ಯು ಶುಡ್ ಕಮ್ ವಿತ್ ಓಪನ್ ಮೈಂಡ್ ದಟ್ ಹೌದು ವೆಯ್ಟ್ ಮಾಡಬೇಕಾಗತ್ತೆ ಅಂತ. ಸೊ ಇಫ್ ಯು ವಾಂಟ್ ಟು ಈಟ್ ಸಮಥಿಂಗ್ ಯು ಹ್ಯಾವ್ ಟು ವೆಯ್ಟ್, ಇಫ್ ಯು ವಾಂಟ್ ಟು ಡ್ರಿಂಕ್ ಸಮಥಿಂಗ್ ಯು ಹ್ಯಾವ್ ಟು ವೆಯ್ಟ್. ಬಟ್ ದ ಥಿಂಗ್ ಇಸ್ ದಟ್ ಅಲ್ವಾ, ಇಲ್ಲಿ ಬಂದ್ರೆ ನಾವು ವಿ ಶುಡ್ ಬಿ ಕೇರ್ ಫ್ರೀ ಆಫ್ ಟೈಮ್ ಆ್ಯಂಡ್ ಜಸ್ಟ್ ಸ್ಪೆಂಡ್ ದ ಟೈಮ್. ಸುಮ್ಮನೆ ಓಡಾಡೋದೇ ಒಂದು ಮಜಾ ಇಲ್ಲಿ ಆತರ. ಸೊ ಈಗ ನಾವು ಹೋಗ್ತಾ ಇದೀವಿ ಅಪೇರಾ ಹೌಸ್ಗೆ. ಸೊ ಅಪೇರಾ ಹೌಸ್ ಅಲ್ಲಿ ಫುಲ್ ಡೆಕೋರೇಟ್ ಮಾಡಿದ್ದಾರೆ ಅಂಡ್ ಇಟ್ ಲುಕ್ಸ್ ಫ್ಯಾಬ್ ಅಂಡ್ ನೈಸ್. ಕ್ರೌಡ್ ಸಹ ಅಷ್ಟೇ, ಎಷ್ಟು ಸಖತ್ತಾಗಿ ಕೂತ್ಕೊಂಡು ನಿಂತ್ಕೊಂಡು ಫೋಟೋ ತಗೊಂಡು ದೇ ಆರ್ ಜಸ್ಟ್ ಎಂಜಾಯಿಂಗ್ ದರ್ ಲೈಫ್. ಅಂಡ್ ಐ ಡೋಂಟ್ ನೋ ವೈ ಪೀಪಲ್ ಮೈಟ್ ಹ್ಯಾವ್ ಸಮ್ ಪ್ರಾಬ್ಲಮ್ ಲೈಕ್ ಅಷ್ಟೊಂದು ಜನ ಇರೋದು ಅದಕ್ಕೆ. ಅಂಡ್ ಎವ್ರಿ ಒನ್ ವಾಂಟ್ಸ್ ಟು ಹ್ಯಾವ್ ದೇರ್ ಬಿಟ್ ಆಫ್ ಹ್ಯಾಪಿನೆಸ್ ಅಂತ ನನಗೆ ಅನ್ಸುತ್ತೆ. ಸೊ ಅದರೊಳಗೆ ನಾವು ಜಾಯಿನ್ ಆಗ್ಬಿಟ್ಟು ವಿ ಕ್ಯಾನ್ ಜಸ್ಟ್ ಗೋ ಅರೌಂಡ್ ಆ್ಯಂಡ್ ಸಿ ದ ವೈಬ್ಸ್ ಆ್ಯಂಡ್ ಹೇಗೆ ಏನು ಕೂತ್ಕೊಳ್ಳಿ, ನಿಂತ್ಕೊಳ್ಳಿ, ತಿನ್ನಿ. ಸೊ ದಟ್ ಈಸ್ ವಾಟ್ ಯು ಕ್ಯಾನ್ ಡೂ. ಆ್ಯಂಡ್ ಯು ಕ್ಯಾನ್ ಸಿ ಸುಮ್ಮನೆ ಕೂತಿದ್ದಾರೆ ಜನ, ಸುಮ್ಮನೆ ಕೂತಿದ್ದಾರೆ. ದೇ ಆರ್ ಡೂಯಿಂಗ್ ದೇರ್ ಓನ್ ಸ್ಟಫ್, ದೇರ್ ಮಾತಾಡ್ತಾ ಇದ್ದಾರೆ, ಇಲ್ಲ ನೋಡ್ತಾ ಇದ್ದಾರೆ ಒಬ್ರನ್ನೊಬ್ರು, ಸುಮ್ಮನೆ ಕೂತಿದ್ದಾರೆ. ದೇ ಆರ್ ಜಸ್ಟ್ ಟೇಕಿಂಗ್ ದೇರ್ ಓನ್ ಟೈಮ್. ಸೊ ನನಗಂತೂ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್ ಡೆಕೋರೇಷನ್. ಸೊ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಒಪೆರಾ ಹೌಸ್ ಇಸ್ ಆಲ್ವೇಸ್ ಒನ್ ಗುಡ್ ಥಿಂಗ್ ಇಸ್ ನನಗೆ ಅನ್ಸೋದು, ದೇ ಓಪನ್ ದೇರ್ ಗೇಟ್ಸ್ ಆ್ಯಂಡ್ ಕೀಪ್ ಇಟ್ ಓಪನ್.
ಸೊ ಯಾರಾದರೂ ಯಾವಾಗಾದರೂ ಬಂದು ಇಲ್ಲಿ ಕೂತ್ಕೋಬೋದು ಆ ಥರ ಇರೋದ್ರಿಂದ ಇದು ಅಂದರೆ ಒಂದು ಪ್ರೈವೇಟ್ ಪ್ರಾಪರ್ಟಿ ಅಥವಾ ನಾವು ಒಂದು ಪ್ರೈವೇಟ್ ಪ್ರಾಪರ್ಟಿಗೆ ಎಂಟ್ರ್ ಆಗೋಕ್ಕೆ ಗೇಟ್ ಒಳಗಡೆ ಪರ್ಮಿಷನ್ ತೊಗೊಂಡು ಆ ಥರ ಇಲ್ಲ. ಯು ಕ್ಯಾನ್ ಜಸ್ಟ್ ಗೋ ಅರೌಂಡ್, ಸಿ ದ ಥಿಂಗ್ ಆ್ಯಂಡ್ ಎಂಜಾಯ್, ಟೇಕ್ ಪಿಕ್ಚರ್ಸ್. ಸೊ ಈಗ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ಅಥವಾ ಕಂಪ್ನಿ ಈ ಥರ ಓಪನ್ ಆಗಿ ಬಿಟ್ಟಿದ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ವಿ ಆರ್ ಜಸ್ಟ್ ಎಂಜಾಯಿಂಗ್ ದ ಥಿಂಗ್ಸ್, ವೈಬ್ಸ್ ಆ್ಯಂಡ್ ಪೀಪಲ್ ಆರ್ ಆ್ಯಕ್ಚುಲಿ ಎಲ್ಲರೂ ಅಷ್ಟೇ ಅವರವರ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಆ್ಯಂಡ್ ಆಲ್ ಆರ್ ಲೈಕ್ ಟೇಕಿಂಗ್ ದೇರ್ ಪಿಕ್ಚರ್ಸ್ ಆ್ಯಂಡ್ ಡೂಯಿಂಗ್ ಸಮ್ ಗುಡ್ ಸ್ಟಫ್ ಆ್ಯಂಡ್ ಗೋಯಿಂಗ್ ಅರೌಂಡ್. ಸೊ ಕ್ರಿಸ್ಮಸ್ ಟ್ರೀ ಸಹ ಇದೆ ಇಲ್ಲಿ, ಆಸ್ ಯು ಕ್ಯಾನ್ ಸಿ. ಸೊ ದೊಡ್ಡ ಕ್ರಿಸ್ಮಸ್ ಟ್ರೀ ಇಟ್ಟಿದ್ದಾರೆ. ಸೊ ಎಲ್ಲರೂ ಪಿಕ್ಚರ್ಸ್ ತಗೋತಾ ಇದ್ದಾರೆ, ನಾವು ತಗೋತಾ ಇದ್ದೀವಿ. ಅಂಡ್ ದ ಎಂಟೈರ್ ಬಿಲ್ಡಿಂಗ್ ಲುಕ್ಸ್ ಫ್ಯಾಬ್ and as usual it is always fab. So yes, this is what Brigade Road looks right now, and 31st ಅಲ್ಲಿ ಬರೋದು ಮಜಾನೇ ಅದು. ಸೊ ಬಂದು ಎಲ್ಲ ನೋಡಿಕೊಂಡು ಒಂಥರ ಏನೋ ಚಿಲ್ಲಿಂಗ್ ಅಷ್ಟೇ, ಅದೇ ಒಂದು ವೈಬ್. ಸೊ ಇನ್ನ ಪ್ಯಾಕ್ಡ್ ಆಗಿರುತ್ತೆ. ಇನ್ನ ನಾವು ಸ್ವಲ್ಪ ಬೇಗನೆ ಬಂದಿದ್ದೀವಿ ಹಂಗೆ ನೋಡಿದ್ರೆ, ಬಿಕಾಸ್ ವಿ ಹ್ಯಾವ್ ಟು ಗೋ ಬ್ಯಾಕ್. ಬಟ್ 12 o'clock ಆಗ್ತಾ ಅಂದ್ರೆ 11-10 ಆ ಥರ ನೀವು ಬಂದರೆ ಇಟ್ ವಿಲ್ ಬಿ ಸೋ ಮಚ್ ಪ್ಯಾಕ್ಡ್ ಔಟ್ ಹಿಯರ್. ಸೊ ದಟ್ ಈಸ್ ವಾಟ್ ಹ್ಯಾಪನ್ಸ್. ಸೊ ಯಾರು ಏನು ಇರ್ಬೋದು ನ್ಯೂ ಇಯರ್ ಅಲ್ಲಿ ಅಂದ್ರೆ ದಿಸ್ ಇಸ್ ದ ಥಿಂಗ್. ಸೊ ಈಗ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ನೋಡ್ತಾ ಇದೀವಿ ಏನಿದೆ ಏನೇನು ಅಂತ. ಎಲ್ಲ ಐಟಮ್ ಸ್ಟಫ್ಸ್ ದೇ ಆರ್ ಸೆಲ್ಲಿಂಗ್, ಬಟ್ ಏನಂದ್ರೆ ಪ್ರೈಸ್ ಆರ್ ವೆರಿ ಹೈ. ಒಂದು ಚುರುಮುರಿಗೆ ದೇ ಆರ್ ಟೇಕಿಂಗ್ 50 rupees. ಸೊ ದಟ್ ಈಸ್ ವಾಟ್ಸ್ ಹ್ಯಾಪನಿಂಗ್. ಸೊ ಈ ಟೈಮಲ್ಲಿ ಶಾಪಿಂಗ್ ಮಾಡೋದಕ್ಕಿಂತ ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡೋದು ಬೆಸ್ಟ್ ಅಂತ ನನಗೆ ಅನ್ನಿಸ್ತು. ಬಿಕಾಸ್ 1 to double rate, but still if you want to buy that's fine. But ನನ್ನ ಅನಿಸಿಕೆ ನಾನು ಹೇಳ್ತಾ ಇರೋದು, ಬಿಕಾಸ್ ಒಂದು ಚರ್ಮುರಿ ಯೂಶಲಿ ಇಟ್ ವಿಲ್ ಬಿ 20 rupees 30 rupees. ಬಟ್ ಓಕೆ, ಅವ್ರಿಗೂ ಸೀಸನ್ ಇದು, ಸೊ ದೇ ವಿಲ್ ಆಲ್ಸೋ ಬೈ, ಪೀಪಲ್ ವಿಲ್ ಬೈ. ಅವರು ಅದಕ್ಕೆ ಎಷ್ಟು ಲಾಭ ಮಾಡ್ಕೊಳಕ್ಕಾಗತ್ತೆ ಅಷ್ಟು ಮಾಡ್ಕೋತಾರೆ. ಸೊ ದಟ್ಸ್ ನಾಟ್ ಬ್ಯಾಡ್ ಥಿಂಗ್. ಸೊ ಒಂದು ಸೈಡಿಂದ ಈಗ ಇನ್ನೊಂದು ಸೈಡಿಗೆ ಬಂದಿದ್ದೀವಿ ಬ್ರಿಗೇಡ್ ರೋಡಲ್ಲಿ, ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಈಗ ನಾವು ಹೋಗ್ತಾ ಇದೀವಿ ಚರ್ಚ್ ಸ್ಟ್ರೀಟ್ ಕಡೆಗೆ, ಅಂಡ್ ಚರ್ಚ್ ಸ್ಟ್ರೀಟ್ ಅಲ್ಲಿ ಕ್ಯೂಟ್ ಲಿಟಲ್ ಡಾಗ್ ಪಪ್ಪಿನ ಒಬ್ರು ತಗೊಂಡ್ಬಂದಿದ್ರು, ಅಂಡ್ ಇಟ್ ಲುಕ್ ಸೋ ಕ್ಯೂಟ್. ಸೊ ಒಂಥರ ಪೆಟ್ನೆಲ್ಲ ಓಡಾಡ್ಸ್ಕೊಂಡು ಅದಕ್ಕೆ ಡೆಕೋರೇಷನ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಪೋನಿ ಟೇಲ್ ಕಟ್ಟಿ ಅದಕ್ಕೆ ಇದು ಮಾಡಿದ್ದಾರೆ, ಅಂಡ್ ಇಟ್ ವಾಸ್ ವೆರಿ ಫ್ರೆಂಡ್ಲಿ. ಸೊ ಐ ರಿಯಲಿ ಲವ್ ಪೆಟ್ಸ್. ಸೊ ಅದು ಆ ಥರ ಎಲ್ಲ ಕರ್ಕೊಂಡು ಬಂದು ಇಲ್ಲಿ ವಾಕ್ ಮಾಡ್ತಾರೆ, ಅಂಡ್ ದೇ ಜಸ್ಟ್ ಚಿಲ್. ಸೊ ಇದು ಆಕ್ಚುಲಿ ಚರ್ಚ್ ಸ್ಟ್ರೀಟ್. ಸೊ ಚರ್ಚ್ ಸ್ಟ್ರೀಟ್ ಸೊ ಮೇನ್ ಆಗಿ ಇಲ್ಲಿ ಶಾಪಿಂಗ್. ಸೊ ಬ್ರಿಗೇಡ್ ರೋಡಲ್ಲಿ ಅಷ್ಟು ಜಾಗ ಇಲ್ಲ, ಬಟ್ ಚರ್ಚ್ ಸ್ಟ್ರೀಟಲ್ಲಿ ಸ್ವಲ್ಪ ರೋಡ್ನ ವೈಡ್ ಮಾಡಿದ್ದಕ್ಕೆ ಇಲ್ಲಿ ಜಾಸ್ತಿ ಜಾಗ ಇದೆ. ಸೊ ಇಲ್ಲಿ ನಿಮಗೆ ಕ್ರಿಸ್ಮಸ್ ಕ್ಯಾಪ್ಸ್ ಆಗಿರ್ಬೋದು, ತರ ಲೈಕ್ ಗೋಲ್ಡನ್, ರೆಡ್, ಎವ್ರಿ ಕಲರ್, ನಿಮಗೆ ಯಾವ ಕಲರ್ ಬೇಕಾದ್ ಸಿಕ್ಕತ್ತೆ ಇಲ್ಲಿ. ಅಂಡ್ ಇಲ್ಲಿ ಜಾಸ್ತಿ ಆಕ್ಚುಲಿ ಕ್ರೌಡ್ ಇದೆ, ಯಾಕಂದ್ರೆ ಇಲ್ಲಿ ತುಂಬಾ ತಗೊಳಕ್ಕೆ ಏನೇನೋ ವಾಟ್ ಯು ಕಾಲ್ ಸ್ಟ್ರೀಟ್ ಶಾಪ್ಸ್ ಇದೆ. ಸೊ ಆಸ್ ಯು ಕ್ಯಾನ್ ಸಿ, ಸೊ ಆ ಕಡೆ ಸೈಡ್ ಈ ಕಡೆ ಸೈಡ್ ಎರಡು ಸೈಡ್ ಫುಟ್ಪಾತ್ ಅಲ್ಲಿ ಫುಲ್ ಸ್ಟಾಲ್ಸ್, ಸ್ಟ್ರೀಟ್ ಶಾಪ್ಸ್ ನ ಹಾಕೊಂಡಿದ್ದಾರೆ. ಸೊ ಹಂಗಾಗಿ ಅಲ್ಲಿ ತುಂಬಾನೇ ಕ್ರೌಡ್ ಇದೆ. ಸೊ ರೋಸಸ್ ಆಗಿರ್ಬೋದು, ಹೇರ್ ಬ್ಯಾಂಡ್ಸ್, ವಾಟ್ ನಾಟ್, ಸೊ ಎಲ್ಲ ಫುಲ್ ಸೇಲ್ ಇದು. ಅಂಡ್ ಸಂಡೇನೂ ಆಗಿರೋದ್ರಿಂದ ದೇ ವಿಲ್ ಹ್ಯಾವ್ ದಟ್ ಸಂಡೇ ಬಜಾರ್ ಆಲ್ಸೋ. ಅದ್ರಿಂದನೂ ಯಾವಾಗ್ಲೂ ಇಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ. ಬಟ್ ಈಗ ಸ್ಪೆಷಲ್ ಆಗಿ ನ್ಯೂ ಇಯರ್ ಮತ್ತೆ ಕ್ರಿಸ್ಮಸ್ ಆಗಿರೋದ್ರಿಂದ ಟಿಯಾರಾಸ್, ಲೈಟ್ ಟಿಯಾರಾಸ್, ಲೈಟೆಡ್ ಹೇರ್ ಬ್ಯಾಂಡ್ಸ್, ಹೇರ್ ಆಕ್ಸೆಸರೀಸ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ ಅದಕ್ಕೂ ತುಂಬಾ ಜನ
So you can just shop if you really with group ಜೊತೆ ಎಲ್ಲ ಬಂದಿದ್ರೆ ಸಕ್ಕತ್ತಾಗಿರುತ್ತೆ. ಸೊ ಅವರೆಲ್ಲರೂ ತಗೊಂಡು ಹಾಕೊಂಡು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಇಟ್ಸ್ ಜಸ್ಟ್ ಲೈಕ್ ಚಿಲ್ಲಿಂಗ್ ಔಟ್. ಆ್ಯಂಡ್ ಇಲ್ಲಿರುವಂಥ ಎಲ್ಲ ರೆಸ್ಟೋರೆಂಟ್ಗಳು ಫುಲ್ ಆಗಿದೆ. ಸೊ ಇಫ್ ಯು ಆರ್ ಪ್ಲಾನಿಂಗ್ ಟು ಕಮ್ ಫಾರ್ ಡಿನ್ನರ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್, ಬೇಗ ಬರಬೇಕು, ಬೇಗ ಇಟ್ಕೋಬೇಕು. ಸೊ ಈ ಥರ ಹ್ಯಾಂಡ್ ಮೇಡ್ ಐಟಮ್ಸ್ ಎಲ್ಲ ಇಲ್ಲಿ ಯಾವಾಗಲೂ ಚೆನ್ನಾಗಿ ಸಿಗುತ್ತೆ. ಸೊ ದೇ ಆರ್ ಸೆಲ್ಲಿಂಗ್ ಆಲ್ ಹ್ಯಾಂಡ್ ಮೇಡ್, ಹ್ಯಾಂಡ್ ಕ್ರಾಫ್ಟೆಡ್ ಐಟಮ್ಸ್. ಸೊ ನಮ್ಮ ಮೆಟ್ರೋನು ಸಖತ್ ಜಗಮಗ ಅಂತ ಇದೆ. ಆ್ಯಂಡ್ ದಟ್ ಈಸ್ ವಾಟ್ ಇಟ್ ಈಸ್ ಆಲ್ ಅಬೌಟ್, ಲೈಕ್ ಗೋಯಿಂಗ್ ಅರೌಂಡ್ ದ ರೋಡ್. ಸುಮ್ಮನೆ ಓಡಾಡ್ಕೊಂಡು ಪಾನಿಪುರಿ, ಸೋಡಾ ಏನೇನು ಸಿಗುತ್ತೆ ಅದು, ಆ್ಯಂಡ್ ಈ ಥರ ಏನೇನು ಕಲರ್ಫುಲ್ ಆಗಿ ಕಾಣಿಸುತ್ತೆ ಅದನ್ನು ಶಾಪಿಂಗ್ ಮಾಡೋದು. ಸೊ ದಿಸ್ ಈಸ್ ವಾಟ್ಸ್ ಹ್ಯಾಪನಿಂಗ್. ಸೊ ನಾವು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ, ಸ್ವಲ್ಪ ರಿಂಗ್ಸ್ ತಗೊಂಡ್ವಿ ವಿತ್ ವಿಗ್ ಬಾರ್ಗೇನ್, ಆ್ಯಂಡ್ ವಿ ಬಾಟ್ ಒಂದು 5-6 ರಿಂಗ್ಸ್. ಸೊ ವಿ ಗಾಟ್ ಡಿಸ್ಕೌಂಟ್ ಆಲ್ಸೋ. ಸೊ ಇಲ್ಲಿ ಸೂಪರ್ ಆಗಿ ಹೆಲ್ಮೆಟ್ಸ್ ಎಲ್ಲ ಹಾಕೊಂಡು, ಅದು ಫನ್ನಿ, ಈಗ ಪಿಕಾಚು ಅದು ಇದು ಹೆಲ್ಮೆಟ್ ಎಲ್ಲ ಬಂದಿದೆ. ಸೊ ಆ ಥರದೆಲ್ಲ ಹಾಕೊಂಡು ಬರ್ತಾ ಇದ್ದಾರೆ ಜನ, ಆ್ಯಂಡ್ ಲುಕ್ಸ್ ರಿಯಲಿ ನೈಸ್. ಬಟ್ ರೋಡ್ ಈಸ್ ಟು ಕಂಜೆಸ್ಟೆಡ್, ಆ್ಯಂಡ್ the hats off to ಟ್ರಾಫಿಕ್ ಪೊಲೀಸ್ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಟ್ ಈಸ್ ವೆರಿ ಬಿಗ್ ಹೆಡ್ಏಕ್ ಅವ್ರಿಗೆ. ಸೊ ಅವ್ರಿಗೆ ಸಖತ್ತಲ್ಲೇ ನಾವು ಒಳಗಡೆ ಎಂಟ್ರಿ ಕೊಡ್ತಾ ಇದ್ರು, ಬಟ್ ದೇ ಹ್ಯಾಡ್ ಟು ಸ್ಟಾಪ್ ಇಟ್. ಯಾಕಂದರೆ ಜನ ನುಗ್ಗಕ್ಕೆ ಶುರು ಮಾಡಿದ್ರು. ಜನ ಜಾಸ್ತಿ ಆದಂಗೆ ವೆಹಿಕಲ್ಸ್ ಮೂವ್ ಆಗಿಲ್ಲ ಅಂದರೆ ಟ್ರಾಫಿಕ್ ಜಾಮ್ ಆಗುತ್ತೆ. ಸೊ ಹಾಗಾಗಿ ಇಫ್ ಯು ಆರ್ ಕಮಿಂಗ್ ಇನ್ ಯುವರ್ ಪ್ರೈವೇಟ್ ವೆಹಿಕಲ್, ಎಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಸಿಗುತ್ತೆ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಬನ್ನಿ. ಅದೇ ಬಿಕಾಸ್ ರೋಡ್ ಈಸ್ ಬ್ಲಾಕ್ಡ್, ಸೊ ಪಾರ್ಕಿಂಗ್ ಸಿಕ್ಕದಿಲ್ಲ. ಎಲ್ಲಿ ತುಂಬ ದೂರದಲ್ಲಿ ಪಾರ್ಕಿಂಗ್ ಸಿಗುತ್ತೆ. ಲಕಿಲಿ ವಿ ಗಾಟ್ ಸಮ್ ಪಾರ್ಕಿಂಗ್, ಬಟ್ ನಮ್ಮ ಓನ್ ರಿಸ್ಕ್ ಅಲ್ಲಿ ನಾವು ನಿಲ್ಲಿಸ್ಬಿಟ್ಟು ಬರಬೇಕಾಗುತ್ತೆ. ಇಫ್ ನಾಟ್ ಯೂಸ್ ಪೇಯ್ಡ್ ಪಾರ್ಕಿಂಗ್ಸ್. ಈವನ್ ಬಸ್, ಮೆಟ್ರೋ ಆರ್ ಫುಲ್. ಈವನ್ ಆಟೋಗಳು 1, 2, 3 3 ಕೇಳ್ತಾರೆ. ಸೊ ಇಟ್ ಈಸ್ ಗುಡ್. ಯು ಥಿಂಕ್ ಕ್ಯಾನ್ ಕಮ್ ಹಿಯರ್. Thanks for watching, guys.